ಒಳ್ಳೆಯದಾಗಲಿ. ಇನ್ನು ಬೆಂಗಳೂರಿನಿಂದ ಸುಷ್ಮಾ ಕರೆ ಮಾಡಿದ್ದಾರೆ. ನಮಸ್ತೆ ಸುಷ್ಮಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬಿಡ್ಬೇಕು ಮೇಡಮ್. ಪ್ರಶ್ನೆ ಪ್ರಶ್ನೆ ಏನಂದ್ರೆ ಮೇಡಮ್, ಹೇಳಿ. ನನ್ನ ಮಗನ್ ಕೇಳ್ತೀನಿ ಮೇಡಮ್. ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ, ಇನ್ನೊಂದ್ಸಲ ಹೇಳಿ. ಮೇಡಮ್ ನನ್ನ ಮಗಂದು ನೂತನ್ ಅಂತ. ಓಕೆ, ಅವ್ರ ಬಗ್ಗೆ ಕೇಳಬೇಕಿತ್ತಾ? ಅವ್ರ ಬಗ್ಗೆ ಕೇಳ್ಬೇಕು. ಅವ್ರದ್ದು ರಾಶಿ ಯಾವುದು? ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಓಕೆ, ನಿಮ್ ಪ್ರಶ್ನೆ ಏನು? ಮಗನ ಬಗ್ಗೆ ಏನ್ ಕೇಳಬೇಕಿತ್ತು? ಅವನ ಆರೋಗ್ಯ ಬಗ್ಗೆ ಮೇಡಮ್. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. ನಮಸ್ಕಾರ ಸುಷ್ಮಾ ಅವರೇ. ನಮಸ್ಕಾರ. ಆರೋಗ್ಯ ಸರಿ ಹೋಗುತ್ತೆ, ಸರಿ ಹೋಗುತ್ತೆ, ಆತಂಕ ಬೇಡ. ಈಗ ವಸ್ತುತಃ ಏನಾಗಿದೆ, ರಾಷ್ಟ್ರಾಧಿಪತಿ ಕುಜ ಇದಾನಲ್ಲ, ಆತ ಅಷ್ಟಮ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ ಹೀಗೆ ಅವನ ಸಂಚಾರ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಇದೆ. ಹೀಗಾಗಿ ಸರಿ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳೋಕೆ ಹೇಳಿ, ಜೊತೆಗೆ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳೋಕೆ ಹೇಳಿ. ಇವೆರಡೂ ತುಂಬ ಸಹಾಯ ಮಾಡುತ್ತೆ. ಸುಬ್ರಹ್ಮಣ್ಯ ಕವಚ ಒಂದು, ಮತ್ತೊಂದು ಆದಿತ್ಯ ಹೃದಯ. ಇವೆರಡೂ ಅವರು ನಿರಂತರವಾಗಿ ಪ್ರತಿ ದಿವಸ ಮಾಡಲಿ. ಬಹುಶಃ ನನಗನ್ಸುತ್ತೆ ಒಂದು 48 ದಿನ, ಒಂದು ಮಂಡಲ ಅವರು ಇದನ್ನು ಕೇಳುವಷ್ಟೊತ್ತಿಗೆ ಆರೋಗ್ಯ ಸರಿ ಹೋಗುತ್ತೆ. ಆತಂಕ ಬೇಡ, ಅಂತಹ ಏನು ಪ್ರಮಾದ ಏನೂ ಇಲ್ಲ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಎಸ್, ಇನ್ನು ಬೆಂಗಳೂರಿನಿಂದ ರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರತ್ನ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮೊಮ್ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಅವ್ರದ್ದು ರಾಶಿ? ರಾಶಿ ಮೀನ ರಾಶಿ. ಹಾ, ಪ್ರಶ್ನೆ. ಓಕೆ, ಪ್ರಶ್ನೆ ಏನ್ ಕೇಳಬೇಕಿತ್ತು? ಮೇಡಮ್ ಅದೇ 6 ಗ್ರಹಗಳು ಅವನ ರಾಶಿಲಿ ಇದೆ ಅಂತಾರೆ, ಮಗುಗೆ ಹೇಗಿದೆ ಅಂತ ಕೇಳಿದೆ. ಎಷ್ಟು ವರ್ಷ ಮೊಮ್ಮಗನಿಗೆ? 17 ಅಂದ್ರೆ 8 ವರ್ಷ ತುಂಬಿದೆ. 8 ವರ್ಷ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇದು ಅವನಿಗೆ ಗ್ರಹಗಳಿವೆ ಅಂತ ಹೇಳ್ತಾ ಇದ್ದಾರೆ ಮೀನರಾಶಿಯಲ್ಲಿ. ಅದಕ್ಕೆ ಏನಾದ್ರೂ ಶಾಂತಿ ಮಾಡಿಸ್ಬೇಕಾ ಹೇಗೆ ಅಂತ ಕೇಳ್ಬೇಕಾಯ್ತು. ಮೀನರಾಶಿಯಲ್ಲಿ ಷಡ್ಗ್ರಹಗಳೇನೂ ಇಲ್ಲ. ಈಗ ನೋಡಿ, ರವಿ ಕೂಡ ಈಗ ನಾಳೆ ಮೂವ್ ಆಗಿಬಿಡ್ತಾ ಇದ್ದಾನೆ. ಈಗ ಅಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಬುಧ, ಶನೈಶ್ಚರ, ಶುಕ್ರ ಮತ್ತು ರಾಹು 4 ಗ್ರಹ ಇರೋದು. ಅಲ್ಲಿ ಈಗ ರಾಹು ಮತ್ತು ಬುಧನಿಂದಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಡಕು ಏರುಪೇರು ಅದನ್ನು ಸೂಚಿಸ್ತಾ ಇದೆ ವಿನಃ ಬಿಟ್ಟರೆ, ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಈಗ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಅಂದರೆ ಅವರ ರಾಶ್ಯಾಧಿಪತಿ. ಹೀಗಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಅನ್ನೋದು ಬಿಟ್ಟರೆ ಏನು ಪ್ರಮಾದ ಅಂತೇನೂ ಇಲ್ಲ, ಆತಂಕ ಬೇಡ. ಈಶ್ವರ ಸನ್ನಿಧಾನಕ್ಕೆ ಅಥವಾ ದತ್ತಾತ್ರೇಯ ಸನ್ನಿಧಾನಕ್ಕೆ, ಗುರು ಸನ್ನಿಧಾನಕ್ಕೆ ನೀವು ನವಧಾನ್ಯ ಜೊತೆಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಇಷ್ಟನ್ನು ದಾನ ಮಾಡಿ ಅವರ ಮಗು ಹೆಸರಲ್ಲಿ. ಅನುಕೂಲ ಆಗುತ್ತೆ, ಆತಂಕ ಬೇಡ. ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಒಳ್ಳೆಯದಾಗಲಿ. ಇನ್ನು ಕಲಬುರಗಿಯಿಂದ ಮನೋಹರ್ ಕರೆ ಮಾಡಿದ್ದಾರೆ. ನಮಸ್ತೆ ಮನೋಹರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ಮಗನ ಬಗ್ಗೆ ಏನ್ ಕೇಳಬೇಕಿತ್ತು? ಅವನ ವಿದ್ಯಾಭ್ಯಾಸ ಈಗ 10ನೇ ಮುಗಿದಿದೆ. ಹಾ, ಮುಂದೆ ಏನ್ ಮಾಡಬೇಕು? ಜ್ಯೇಷ್ಠ ನಕ್ಷತ್ರ. ಯಾವ ರಾಶಿ? ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಮ್ಯಾಕ್ಸಿಮಮ್ ಎಲ್ಲ ಕಾಲರ್ಸ್ ವೃಶ್ಚಿಕ ರಾಶಿ ಇದ್ದಾರೆ ಇವತ್ತು. ಮಾತಾಡಿ ಶಾಸ್ತ್ರಿಗಳ ಹತ್ರ. ವೃಶ್ಚಿಕ ರಾಶಿ ಅವರಿಗೆ ಚೆನ್ನಾಗೇ ಇದೆಯಲ್ಲ, ಈಗ ಸೂರ್ಯನ ಬಲ ಬೇರೆ ಬಂದ್ಬಿಟ್ಟಿದೆ. ಷಷ್ಠಕ್ಕೆ ಸೂರ್ಯ ಬಂದರೆ ಅವರು ಹೋರಾಟ ಸ್ವಭಾವ ಬರುತ್ತೆ, ಧೃತಿಶಕ್ತಿ ಹೆಚ್ಚಾಗುತ್ತೆ, ಒಂದು ವೈಷಮ್ಯ, ತೊಡಕು ಇಂಥವುಗಳಿಂದ ಹೊರಗೆ ಬಂದುಬಿಡ್ತಾರೆ ಅಂತೆಲ್ಲ ಇದೆ. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಬಲ ಇದೆ. ಪಂಚಮ ಶನೈಶ್ಚರ ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಬಾಧೆ. ನಾವೀಗ ಮಾತಾಡ್ತಿರೋದು ರವಿ ಬಗ್ಗೆ. ಹೀಗಾಗಿ ರವಿ ಏನಪ್ಪ ಮಾಡ್ತಾನೆ ಅಂದರೆ ಒಳ್ಳೆಯ ಫಲ ಕೊಡ್ತಾನೆ. ಬೇರೆ ಗ್ರಹಗಳ ಬಗ್ಗೆ ಅಂದರೆ ಬೇರೆ ಗ್ರಹದ ಯೋಚನೆ ಮಾಡಬೇಕಾಗುತ್ತೆ. ಇರಲಿ, ಅಂತೂ ನಾವು ಓವರಾಲ್ ಆಗಿ ನೋಡಬೇಕಂದ್ರೆ ಎಲ್ಲ ಗ್ರಹಗಳದ್ದು ದೃಷ್ಟಿಯಲ್ಲಿಟ್ಟುಕೊಂಡು ಫಲ ಏನು ಅಂತಲೇ ನಿರ್ಣಯ ಮಾಡಬೇಕಾಗಿರೋದು. ಪಂಚಮ ಶನಿ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಮಾಡ್ತಕ್ಕಂಥದ್ದು, ಸ್ವಲ್ಪ ದ್ವಂದ್ವತೆ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆಯಲ್ಲ. ರಾಹು ಬೇರೆ ಸೇರಿದ್ದಾನೆ. ಹೀಗಾಗಿ ರಾಹು, ಶನಿ, ಬುಧರೆಲ್ಲ ಇದ್ದಾಗ ಸರಳವಾಗಿ ಸುಲಭವಾಗಿ ಹಾದಿ ತಪ್ಪುವ ಸಾಧ್ಯತೆಗಳು ಹೆಚ್ಚು. ಬೇರೆಯವರ ಒಂದು ಮಾತು, ಆಕರ್ಷಣೆ ಇವುಗಳು ಬೇರೆ ಕಡೆ ಕರ್ಕೊಂಡು ಹೋಗಿಬಿಡುತ್ತೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಲಿ. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಆಂಜನೇಯನಿಗೆ ವೀಳ್ಯದೆಲೆ ಹಾರವನ್ನು ಹಾಕಿಸ್ತಕ್ಕಂಥದ್ದು, ಜೇನಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅದನ್ನು ಪ್ರಸಾದ ತಗೊಳ್ತಕ್ಕಂಥದ್ದು, ಇದನ್ನು ಮಾಡೋದ್ರಿಂದ ಬುದ್ಧಿ ಚಂಚಲವಾಗಲ್ಲ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.